ಕರೆಕ್ಟ್. ಸರ್, ಇತ್ತೀಚೆಗೆ ನಮ್ಮ ನೂತನ ಮುಖ್ಯಮಂತ್ರಿಗಳ ವಿಚಾರಕ್ಕೆ ಬರೋದಾದ್ರೆ, ಡಿ ಕೆ ಶಿವಕುಮಾರ್ ಸರ್ ವಿಚಾರಕ್ಕೆ ಬರೋದಾದ್ರೆ, ನಿಖಿಲ್ ಕುಮಾರಸ್ವಾಮಿ ಅವರ ಬಗ್ಗೆ ಒಂದು ಮಾತಾಡಿದ್ರು. ಅದಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಏನ್ ಮಾತಾಡಿದ್ರು, ನನ್ನ ಸ್ಟೇಟಸ್ ಏನು ಅನ್ನೋದನ್ನ ತೋರಿಸ್ಕೊಟ್ರು. ಆ ವಿಚಾರದ ಬಗ್ಗೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಆ ರೀತಿ ಮಾತನಾಡಬಹುದಾ? ನೀವೇನು ಹೇಳ್ತೀರಾ ಸರ್? ಈಗ ಏನಾಗುತ್ತೆ, ಕೆಲವು ಟೈಮಲ್ಲಿ ಕೆಲವು ವ್ಯಕ್ತಿಗಳು ಮಾತ್ರ ಮಾತಾಡಬೇಕು. ಎಲ್ಲವನ್ನ ಎಲ್ಲ ವ್ಯಕ್ತಿಗಳು ಮಾತಾಡಲಿಕ್ಕೆ ಸಾಧ್ಯ ಆಗಲ್ಲ. ಈಗ ನಾನು ಒಬ್ಬ ಪಕ್ಷದ ಸಣ್ಣ ಕಾರ್ಯಕರ್ತ. ನಾನೊಬ್ಬ ಕಾರ್ಯಕರ್ತನಾಗಿ ಏನು ಮಾತಾಡಬೇಕು ಅಷ್ಟೇ ಮಾತಾಡಬೇಕು. ನಾನು ಸನ್ಮಾನ್ಯ ದೇವೇಗೌಡರ ಸ್ಥಾನದಲ್ಲಿ ನಾನು ನಿಂತು ಮಾತಾಡೋಕೆ ಆಗಲ್ಲ. ಕುಮಾರಣ್ಣವರ ನಾಯಕರು, ನಮ್ಮ ನಾಯಕರು, ಅವರ ಸ್ಥಾನದಲ್ಲಿ ನಿಂತು ನಾನು ಮಾತಾಡೋಕ್ಕಾಗಲ್ಲ. ಹಾಗೆ ಹೊಲಿಗೆ ಚೆನ್ನಾಗಿದ್ದರೆ ಆ ಬಟ್ಟೆ ಸುಂದರವಾಗಿ ಕಾಣುತ್ತದೆ. ಹಾಗೆ ನಮ್ಮ ನಾಲಿಗೆ ಸರಿಯಾಗಿ ಮಾತಾಡಿದ್ರೆ ನಮ್ಮ ಬದುಕು ಕೂಡ ಸುಂದರವಾಗಿರುತ್ತೆ. ಅದನ್ನು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಯಾವ ಟೈಮಲ್ಲಿ ಏನು ಮಾತಾಡಬೇಕು ಅಷ್ಟು ಮಾತಾಡಿದ್ರೆ ಸೂಕ್ತ. ಸುಮ್ಮನೆ ನಿಖಿಲ್ ಕುಮಾರಸ್ವಾಮಿಗೂ ಕೂಡ ಒಂದು ಜವಾಬ್ದಾರಿ ಇದೆ. ನಮ್ಮ ರಾಜ್ಯದ ಜಾತ್ಯತೀತ ಜನತಾ ದಳದ ರಾಜ್ಯಾಧ್ಯಕ್ಷರಿದ್ದಾರೆ. ಹೌದು, ಯುವ ಘಟಕದ ಅವ್ರದೇ ಆದಂತ ಒಂದು ಅಭಿಮಾನಿ ಬಳಗ ಇದೆ. ಹೌದು. ಹಾಗಿದ್ದಾಗ ಕೇಳುವುದನ್ನ ಇವರು ಅವ್ರು ಹೇಳಬಾರದಾಯ್ತು ಅಂತ ನಾನಂತ ಭಾವಿಸಿದ್ದೀನಿ. ಕರೆಕ್ಟ್. ಎಲ್ಲರಿಗೂ ಸ್ವಾಭಿಮಾನ ಅಂತ ಇದ್ದೇ ಇರುತ್ತೆ. ಕರೆಕ್ಟ್. ರಾಜಕೀಯವಾಗಿ ಏನ್ ಬೇಕಾದ್ರೂ ಹೋರಾಟ ಮಾಡೋಣ, ಅದು ತೀರ್ಪು ಕೊಡೋದು ಜನ. ಬಟ್ ವೈಯಕ್ತಿಕ ನಿಂದನೆ ಯಾರು ಮಾಡಬಾರದು. ಕರೆಕ್ಟ್. ಅದು ಬಹಳ ತಪ್ಪು. ಅದು ಎಂಥದೇ ವ್ಯಕ್ತಿ ಆಗ್ಲಿ ವೈಯಕ್ತಿಕವಾಗಿ ಅಟ್ಯಾಕ್ ಮಾಡಕ್ ಹೋಗ್ಬಾರ್ದು. ನೀವು ರಾಜಕೀಯವಾಗಿ ಏನ್ ಬೇಕಾದ್ರೆ ಮಾತಾಡಿ, ನಾವು ಕೂಡ ಅದಕ್ಕೆ ಉತ್ತರ ಕೊಡ್ತೀವಿ, ಇಲ್ಲ ಅಂತ ಹೇಳೋದಿಲ್ಲ. ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿ, ಚರ್ಚೆ ಮಾಡೋಣ. ಈ ರಾಜ್ಯದಲ್ಲಿ ಎಷ್ಟು ಮಾತ್ರ ಡೆವಲಪ್ಮೆಂಟ್ ಆಗಿದೆ, 3 ವರ್ಷ ಕಾಂಗ್ರೆಸ್ ಸರ್ಕಾರ ಬಂದು ಆಗಿದೆ, ಎಲ್ಲೆಲ್ಲಿ ಏನೇನ್ ಕೆಲಸ ಮಾಡಿದಿರಿ, ಏನ್ ಕಾರ್ಯಕ್ರಮ ಕೊಟ್ಟಿದ್ದೀರಿ, ಎಷ್ಟು ಹಗರಣಗಳಾಗಿದೆ, ಎಷ್ಟು ಹಣ ಲೂಟಿ ಮಾಡಿದಿರಿ, ಎಷ್ಟು ಜನ ಮಂತ್ರಿಗಳು ಜೈಲಿಗೆ ಹೋಗಿದ್ದಾರೆ, ಏನೇನು ಬಡವರ ದುಡ್ಡನ್ನ, ಟ್ಯಾಕ್ಸ್ ಪೇ ಅಮೌಂಟನ್ನ ಯಾವ ತರ ದುರ್ಬಳಕೆ ಆಗ್ತಾ ಇದೆ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಅದಕ್ಕೆ ಆದಂತ ವೇದಿಕೆ ಇದೆ, ಅಲ್ಲಿ ಮಾತಾಡೋಣ. ಅದನ್ನು ಬಿಟ್ಟು ಬೇರೆ ಬೇರೆ ತರ ಮಾತಾಡೋದು, ಯಾರ ಮೇಲೆ ಘರ್ಷಣೆ ಮಾಡೋದು, ವೈಯಕ್ತಿಕ ನಿಂದನೆ ಮಾಡೋದು, ಇದು ಯಾವುದು ಕೂಡ ಸರಿಯಲ್ಲ ಅನ್ನೋದನ್ನ, ಅದು ಕೂಡ ಒಂದು ಹಿರಿಯ ರಾಜಕಾರಣಿ ಇದ್ದಾರೆ, ಅದೆಲ್ಲವನ್ನ ಮರೆತು ನಿಖಿಲ್ ಕುಮಾರಸ್ವಾಮಿ ಅವರು ವಿಶ್ ಕೂಡ ಮಾಡಿದ್ರು, ಶುಭ ಹಾರೈಸಿದ್ರು, ರಾಜ್ಯದ ಅಭಿವೃದ್ಧಿ ಕೆಲಸಗಳನ್ನ ಮಾಡಿ ಅಂತ ಹೇಳಿ ಅವರು ಕೂಡ ಅಭಿನಂದನೆಯನ್ನ ಸಲ್ಲಿಸಿದ್ರು. ನಾವು ಕೂಡ ಅದನ್ನ ಗಮನಿಸಿ. ಖಂಡಿತ ನೋಡಿ, ದೇವೇಗೌಡರು ಸಾಹೇಬರು ವಿಶ್ ಮಾಡಿದ್ದಾರೆ, ಕುಮಾರಣ್ಣವರು ವಿಶ್ ಮಾಡಿದ್ದಾರೆ, ನಿಖಿಲ್ ಕುಮಾರಸ್ವಾಮಿ ಅವರು ವಿಶ್ ಮಾಡಿದ್ದಾರೆ, ನಾನು ಒಬ್ಬ ಶಾಸಕನಾಗಿ ವಿಶ್ ಮಾಡಿದ್ದೀನಿ, ನಿನ್ನೆನೆ ವಿಶ್ ಮಾಡಿದೀವಿ, ಟ್ವೀಟ್ ಮಾಡಿದೀವಿ. ನಾವು ಅದು ನಮ್ಮ ಕಲ್ಚರ್. ಅದು ಕರೆಕ್ಟ್. ಯಾರೇ ಮುಖ್ಯಮಂತ್ರಿ ಆಗ್ಲಿ, ಅವರು ಈ ರಾಜ್ಯದ ಮುಖ್ಯಮಂತ್ರಿ. ಒಬ್ರು ಪೂರ್ಣಿಮಾ ಮನೆ ಮುಖ್ಯಮಂತ್ರಿ ಅಲ್ಲ, ಒಬ್ಬ ನಿಖಿಲ್ ಕುಮಾರಸ್ವಾಮಿ ಮನೆ ಮುಖ್ಯಮಂತ್ರಿ ಅಲ್ಲ. ಹೌದು, ಈ ರಾಜ್ಯದ 6.5 ಕೋಟಿ ಕನ್ನಡಿಗರ ಮುಖ್ಯಮಂತ್ರಿ. ಅವರು ಒಳ್ಳೆ ಕೆಲಸ ಮಾಡ್ಲಿ, ಅವರ ಅಧಿಕಾರಾವಧಿಯಲ್ಲಿ ರಾಜ್ಯದ ಜನರಿಗೆ ಒಳ್ಳೇದಾಗ್ಲಿ ಅಂತೇಳಿ ಶುಭ ಕೋರ್ತೀವಿ. ಅದ್ರಲ್ಲಿ ತಪ್ಪೇನಿದೆ? ಕರೆಕ್ಟ್. ಎಲೆಕ್ಷನ್ ಬಂದಾಗ, ಚುನಾವಣೆ ಬಂದಾಗ ರಾಜಕೀಯ ಮಾಡೋಣ, ಇಲ್ಲ ಅಂತ ಹೇಳಲ್ಲ. ವಿರೋಧ ಪಕ್ಷ ಅಂದ ತಕ್ಷಣ ಎಲ್ಲದಕ್ಕೂ ವಿರೋಧ ಮಾಡಬೇಕು ಅನ್ನೋದು ಏನಿಲ್ಲ. ಕರೆಕ್ಟ್ ಸರ್. ವಿರೋಧ ಪಕ್ಷ ಸಂವಿಧಾನದ ಒಂದು ಜೀವಾಳ. ನೀವು ಮಾಡುವ ತಪ್ಪುಗಳನ್ನ, ನೀವು ಮಾಡುವ ವೈಫಲ್ಯಗಳನ್ನ ಎತ್ತಿ ಹಿಡಿಯುವಂತ ಕೆಲಸ ನಮ್ಮ ಜವಾಬ್ದಾರಿ. ಅದನ್ನ ನಾವು ಹೇಳ್ತೀವಿ, ಟೀಕೆ ಮಾಡ್ತೀವಿ, ಅದನ್ನ ತಿದ್ಕೊಂಡು ಹೋಗ್ಬೇಕು. ಯಾಕೆಂದ್ರೆ ನೀವೇ ಹೇಳಿದಿರಿ, ಮಾನ್ಯ ಮುಖ್ಯಮಂತ್ರಿಗಳು, ಇವತ್ತಿನ ನೂತನ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶಿವಕುಮಾರ್ ಸಾಹೇಬರು, ನೀವೇ ಹೇಳಿದಿರಿ, ಭಗವಂತ ಶಾಪನೂ ಕೊಡಲ್ಲ, ವರನೂ ಕೊಡಲ್ಲ, ಅವಕಾಶವನ್ನ ಕೊಡ್ತಾನೆ ಅಂತ ಹೇಳಿ ಭಗವದ್ಗೀತೆಯ ಕಥೆಗಳನ್ನ ಕೂಡ ಹೇಳಿದ್ದೀರಿ. ನಿಜವಾಗ್ಲೂ ಅದನ್ನ ನೀವು ಮಾಡಿ ತೋರಿಸ್ತೀರಾ ಅಂತೇಳಿ ನಾನಂತ ಕಾಯ್ತಾ ಇದ್ದೀನಿ. ಈ 2 ವರ್ಷದಲ್ಲಿ ಏನೇನು ಮಾಡ್ತೀರಾ ಅಂತೇಳಿ ನಾವು ಕೂಡ ನೋಡ್ತೀವಿ. ಸುಮ್ಮನೆ ನಿಮ್ಮ ಮೇಲೆ ಇವತ್ತು ಮುಖ್ಯಮಂತ್ರಿಯಾಗಿ, ಇವತ್ತು ನೀವು ವಿಧಾನಸೌಧಕ್ಕೆ
ರಾಜಭಾರ ಶುರು ಮಾಡಿಬಿಟ್ಟಿದ್ದೀರಿ, ನಾಳೆನೇ ಇದೇ ಆಗ್ಬಿಡ್ಬೇಕು ಅಂತ ನಾವೇನು ನಿರೀಕ್ಷೆ ಮಾಡಲ್ಲ. 3 ತಿಂಗಳು ಕಾದು ನೋಡ್ತೀವಿ, ಏನೇನು ಮಾಡ್ತೀರಿ ಏನು ಅನ್ನೋದ್ರ ಬಗ್ಗೆ ನೋಡಿ ಆಮೇಲೆ ನಿಮ್ಮ ಬಗ್ಗೆ ಮಾತಾಡ್ತೀವಿ. ಇವತ್ತೇ ಆತ್ರವಾಗಿ ಮಾತಾಡೋಂಥ ಅವಶ್ಯಕತೆ ಇಲ್ಲ. ಬಹುಶಃ ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ದೀವಿ, ನೀವು ಒಳ್ಳೆ ಕೆಲಸ ಮಾಡ್ತೀರಾ ಅಂತೇಳಿ ಭಾವಿಸಿದ್ದೀವಿ. ನೀವು ಕೂಡ ದೈವ ಭಕ್ತರಿದ್ದೀರಿ, ಕಾದು ನೋಡೋಣ. ಕರೆಕ್ಟ್ ಸರ್, ಕರೆಕ್ಟ್ ಸರ್. ಇನ್ನು GBA ಚುನಾವಣೆ ವಿಚಾರಕ್ಕೆ ಬರೋದಾದ್ರೆ, ಯಾಕಂದ್ರೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ JDS ಬಲಿಷ್ಠ ಆಗಿದೆ. ಬಟ್ ಬೆಂಗಳೂರು ವಿಚಾರಕ್ಕೆ ಬರೋದಾದ್ರೆ ಮತ್ತಷ್ಟು ಬಲಿಷ್ಠ ಆಗಬೇಕು. ಆ ನಿಟ್ಟಿನಲ್ಲಿ ನೀವು ಇರಬಹುದು, ರಮೇಶ್ ಗೌಡ್ ಇರಬಹುದು, ಇನ್ನು ಬೇರೆ ಬೇರೆ JDS ನಾಯಕರುಗಳು ಬಹಳಷ್ಟು ಕೆಲಸ ಮಾಡ್ತಾ ಇದ್ದೀರಾ. ಪ್ರತಿಯೊಂದು ವಾರ್ಡ್ಗಳಿಗೂ ಹೋಗಿ ಸಭೆಗಳನ್ನ ಮಾಡ್ತೀರಾ, ಕಾರ್ಯಕ್ರಮವನ್ನ ಮಾಡ್ತೀರಾ. ಸೊ ಮುಂಬರುವಂತಹ GBA ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಪಕ್ಷ ರೆಡಿ ಆಗಿದ್ಯಾ? ಸರ್ವ ರೀತಿಯಲ್ಲೂ ಕೂಡ ಸನ್ನದ್ಧವಾಗಿದ್ಯಾ, ಹೇಗೆ ಅಂತ ಸರ್? 369 ವಾರ್ಡ್ಗಳಲ್ಲಿಯೂ ಕೂಡ ಬೆಂಗಳೂರು ನಗರದ 5 ಜಿಲ್ಲೆಯ ಕಾರ್ಪೊರೇಷನ್ ಚುನಾವಣೆ, GBA ಚುನಾವಣೆ ಆಗಸ್ಟ್ 30 ಮಾಡಲೇಬೇಕು ಅಂತ ಹೇಳಿ ಆಗ್ಲೇ ನಮ್ಮ ಸುಪ್ರೀಂ ಕೋರ್ಟ್ ಆದೇಶ ಮಾಡಿರತಕ್ಕಂಥದ್ದು. ಬಹುಶಃ ಈ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ನೆಪ ಹೂಡಿ 3 ವರ್ಷಗಳಿಂದ ಡ್ರ್ಯಾಗ್ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಅವ್ರಿಗೂ ಚುನಾವಣೆ ನಡೆಸುವಂತ ಮೈಂಡ್ ಸೆಟ್ಟೇ ಇಲ್ಲ. ಆ ಮನಸ್ಥಿತಿ ಇನ್ನೂ ಬಂದಂಗೆ ನಮಗ್ ಕಾಣಿಸ್ತಾ ಇಲ್ಲ. ಇನ್ನ ಏನ್ ತಕರಾರು ಅರ್ಜಿ ಹಾಕೋಣ, ಇನ್ನೇನು ಚುನಾವಣೆಯನ್ನ ಡ್ರ್ಯಾಗ್ ಮಾಡೋಣ ಅಂತ ಹೇಳಿ ಒಂದು ವಾತಾವರಣವನ್ನ ಸೃಷ್ಟಿ ಮಾಡಿದ್ದಾರೆ. ಆದರೆ JDS ಪಕ್ಷ 369 ವಾರ್ಡ್ಗಳಲ್ಲಿ ಕೂಡ ನಮ್ಮ ಕ್ಯಾಂಡಿಡೇಟ್ನ ಹಾಕ್ಬೇಕು, ಅದಕ್ಕೆ ಸಿದ್ಧತೆ ಮಾಡ್ಕೊಳ್ಳಿ, ಪಕ್ಷವನ್ನ ಸಂಘಟನೆ ಮಾಡಿ ಅಂತ ಹೇಳಿ ನಮ್ಮ ವರಿಷ್ಠರು ನಮ್ಗೆ ಆದೇಶ ಮಾಡಿದ್ದಾರೆ. ಅದ್ರ ಪ್ರಕಾರ ನಾವು NDA ಮೈತ್ರಿ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಅದು NDA ಮೈತ್ರಿ ಆದ್ರೂ ಸರಿ, ಮೈತ್ರಿ ಆಗಿಲ್ಲ ಅಂದ್ರೂ ಸರಿ, ನಮ್ಮ ಪಕ್ಷದಿಂದ ಯಾವುದೇ ಕೂಡ ದೋಷ ಬರಬಾರದು, ಮೈತ್ರಿ ಧರ್ಮವನ್ನ ಎತ್ತಿಡಿಯುವಂತ ಕೆಲಸ ಆಗಬೇಕು ಅನ್ನೋದು ನಮ್ಮ ವರಿಷ್ಠರು ನಮ್ಗೆ ಕೊಟ್ಟಿರತಕ್ಕಂತ ಒಂದು ಸಂಕಲ್ಪ ಇದೆ. ಯಾವಾಗ ಚುನಾವಣೆ ಆದ್ರೂ ಕೂಡ JDS ಸಿದ್ಧ ಆಗಿದೆ. ಖಂಡಿತ ಏಕಾಂಗಿ ಹೋರಾಟ ಮಾಡಕ್ಕೂ ಸಿದ್ಧವಾಗಿದ್ದೀವಿ. ಮೈತ್ರಿ ಆದ್ರೂ ಹೋರಾಟ ಮಾಡ್ತೀವಿ. ನಮ್ಮನ್ನ ಕೂಡ ಗೌರವಯುತವಾಗಿ ನಡೆಸ್ಕೋಬೇಕು ಅನ್ನೋದು ಎಲ್ಲಾ ಕಾರ್ಯಕರ್ತರ ಭಾವನೆ ಇದೆ. ಖಂಡಿತ ಅದ್ರ ಪ್ರಕಾರ ನಾವು ಈ ಬಾರಿ ಚುನಾವಣೆಯನ್ನ ಪ್ರತಿಷ್ಠವಾಗಿ ತೆಗೆದುಕೊಂಡಿದ್ದೀವಿ. GBA ಚುನಾವಣೆಯನ್ನ ನಾನು ಮತ್ತೆ ನಮ್ಮ ಮತ್ತೊಬ್ಬ ಶಾಸಕರು ಜವರೇಗೌಡರು, ರಮೇಶ್ ಗೌಡ್ರು, ಪ್ರಕಾಶ್ ಅವರು, ಮತ್ತೆ ತಿಮ್ಮೇಗೌಡರು, ನಾವೆಲ್ಲ ಕೂಡ, ಮತ್ತೆ ಅಲ್ಲಿ ನಮ್ಮ ಮಾಜಿ ಶಾಸಕರು ಇದ್ದಾರೆ ಕೃಷ್ಣಪ್ಪ ಅವರು, ಮತ್ತೆ ಇಲ್ಲಿ ಸೌತ್ ಅಧ್ಯಕ್ಷರಿದ್ದಾರೆ ಕೃಷ್ಣ ಅವರು, ತರ 5 GBA ಅಧ್ಯಕ್ಷರುಗಳು, ಮತ್ತೆ ಎಲ್ಲರೂ ಕೂಡ ಗೊಟ್ಟಗರ ಮಂಜಣ್ಣ ಇದ್ದಾರೆ ರೂರಲ್ ಅಧ್ಯಕ್ಷರು, ಎಲ್ಲರೂ ಕೂಡ ಹೋರಾಟ ಮಾಡಿ ಸಂಚಾರ ಮಾಡಿ ಈ ಬಾರಿ ಜನ ಒಂದು ಬದಲಾವಣೆಯನ್ನ ಬಯಸ್ತಾ ಇದ್ದಾರೆ. ಬೆಂಗಳೂರು ನಗರ ಯಾವ ಮಟ್ಟಕ್ಕೆ ಇವತ್ತು ಬೆಳವಣಿಗೆ ಆಗ್ತಾ ಇದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. ಬ್ರ್ಯಾಂಡ್ ಬೆಂಗಳೂರು ಇವತ್ತು ಬ್ಯಾಡ್ ಬೆಂಗಳೂರು ಆಗಿದೆ. ಅದಕ್ಕೆಲ್ಲ ಕೂಡ ಪರಿಹಾರ NDA ಬರಬೇಕು. ಆವಾಗ ಮಾತ್ರ ಇವತ್ತು ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳಿರ್ಬೋದು, ಇವತ್ತು ಏನಾದ್ರು ಅನುಷ್ಠಾನಕ್ಕೆ ಬರಬೇಕು. ಬೆಂಗಳೂರು ನಗರ ಇನ್ನಷ್ಟು ಎಲ್ಲ ರೀತಿಯಲ್ಲಿ ಯಶಸ್ವಿ ಆಗ್ಬೇಕಂದ್ರೆ, ಅಭಿವೃದ್ಧಿ ಆಗ್ಬೇಕಂದ್ರೆ ನಾವು ಖಂಡಿತ ಒಂದು ಮ್ಯಾಂಡೇಟ್ರಿನ ಕೂಡ ಇದು ಪ್ರಣಾಳಿಕೆಯನ್ನು ಕೂಡ ಬೆಂಗಳೂರಿಗೋಸ್ಕರ ವಿಶೇಷವಾಗಿ ನಾವು ಏನೇನು ಕಾರ್ಯಕ್ರಮಗಳನ್ನ ಕೊಡ್ತೀವಿ ಅನ್ನೋದ್ರ ಬಗ್ಗೆ ತಯಾರಿ ಮಾಡ್ತಾ ಇದೀವಿ. ನಮ್ಮ ವರಿಷ್ಠರು ಕೂಡ ಅದಕ್ಕೆ ಆದೇಶ ಮಾಡಿದ್ದಾರೆ. ಅದ್ರ ಕಡೆ ಸೀರಿಯಸ್ ಆಗಿ ತಗೊಂಡಿದ್ವಿ, ಗಮನ ಹರಿಸ್ತಾ ಇದೀವಿ. ಕರೆಕ್ಟ್ ಸರ್. ಸರ್, ಇನ್ನೊಂದು ವಿಚಾರ, ಇತ್ತೀಚೆಗೆ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇರುವಂತಹ ವಿಚಾರ, ಕುಮಾರಸ್ವಾಮಿಯವರು ರಾಜ್ಯ ರಾಜಕಾರಣಕ್ಕೆ ಮತ್ತೆ ಮರಳುತ್ತಾರೆ ಈಗಿರುವಂತಹ ಸದ್ಯದ ಪರಿಸ್ಥಿತಿಯಲ್ಲಿ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸರ್, ನಿಮ್ಮ ಅನಿಸಿಕೆ, ಯಾಕಂದ್ರೆ ನೀವು ಪಕ್ಷದ ಹಿರಿಯ ನಾಯಕರು, ನಿಮಗೂ ಕೂಡ ಏನಾಗ್ತಾ ಇದೆ ಪಕ್ಷದ ಒಳಗಡೆ ಅನ್ನೋದು ಪಿನ್ ಟು ಪಿನ್ ಮಾಹಿತಿ ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ರಾಷ್ಟ್ರ ರಾಜಕಾರಣದಿಂದ ರಾಜ್ಯ ರಾಜಕಾರಣಕ್ಕೆ ಮತ್ತೆ ಮರಳುತ್ತಾರಾ, ಹೇಗೆ ಅಂತ? ರಾಷ್ಟ್ರ ರಾಜಕಾರಣಕ್ಕೆ ಅವ್ರು ಹೋಗಿರತಕ್ಕಂಥದ್ದು ಕೂಡ ಆಕಸ್ಮಿಕ. ಕರೆಕ್ಟ್. ಅವರು 2023 ಚುನಾವಣೆಯಲ್ಲಿ ಬಹುಶಃ JDSಗೆ ಒಂದಷ್ಟು ಸೀಟುಗಳನ್ನ ಪಡ್ಕೋತೀವಿ, ರಾಜಕಾರಣದಲ್ಲಿ ಅವರು ಮುಂದುವರಿತಾರೆ ಅಂತಲೇ ನಾವು ಅನ್ಕೊಂಡಿದ್ವಿ. ಆದರೆ ಆಕಸ್ಮಿಕವಾಗಿ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಮನವಿ ಮೇರೆಗೆ ಅವರು ಮತ್ತೆ ನಮ್ಮ ಮಂಡ್ಯ ಜಿಲ್ಲೆಯ ಜನರ ಒತ್ತಾಯ ಮೇರೆಗೆ ಅವರು
MP ಎಲೆಕ್ಷನ್ಗೆ ಹೋಗಿರತಕ್ಕಂಥದ್ದು. ಹ್ಮ್ ಅಲ್ಲಿ ಕೂಡ ಸಂಸದರಾಗಿ ಆಯ್ಕೆಯಾಗಿ ಹೋದ್ಮೇಲೆ ಮೊದಲನೇ ಪಟ್ಟಿಯಲ್ಲೇ ಅವರಿಗೆ 6ನೇ ಸ್ಥಾನವನ್ನ ಸನ್ಮಾನ್ಯ ಕುಮಾರಣ್ಣವರಿಗೆ ಕೇಂದ್ರದ ಮಂತ್ರಿ. ಬೃಹತ್ ಕೈಗಾರಿಕೆ ಸಚಿವರು ಹಾಗೂ ಸ್ಟೀಲ್ ಈ 2 ಇಲಾಖೆಯನ್ನು ಕೊಟ್ಟು ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ಇನ್ನೂ 2 ಖಾತೆಯನ್ನು ಕೂಡ ಮೊನ್ನೆ ರೀಸೆಂಟ್ ಆಗಿ 3 ತಿಂಗಳ ಹಿಂದೆ ಕೊಟ್ಟಿದ್ದಾರೆ. ಸನ್ಮಾನ್ಯ ಮೋದಿಜಿಯವರ ಮೆಚ್ಚುಗೆಯೂ ಕೂಡ ಪಾತ್ರವಾಗಿದ್ದಾರೆ. ಬಹುಶಃ ಅವರು ರಾಜಕಾರಣಕ್ಕೆ ಮತ್ತೆ ಮರಳಬೇಕು ಅನ್ನೋದನ್ನು ಕೂಡ ನಮ್ಮ ರಾಜ್ಯದ ಜನರ ಬಯಕೆ. ಕರೆಕ್ಟ್. ಅದರಿಂದ ಅವರು 2028ರ ಚುನಾವಣೆಗೆ ಈ ರಾಜ್ಯಕ್ಕೆ ಕುಮಾರಣ್ಣ, ರಾಷ್ಟ್ರಕ್ಕೆ ನರೇಂದ್ರ ಮೋದಿಜಿ ಅವರು, ಅದು ಒಂದು ವರದಾನ. ಅದು ಹಾಗೇ ಆಗುತ್ತೆ. ಕುಮಾರಣ್ಣವ್ರ ರಾಜ್ಯಕ್ಕೆ ಬರಲೇಬೇಕು. ಅವರಂತ ಒಬ್ಬ ನಾಯಕರು ಇನ್ನೊಬ್ಬರನ್ನ ಊಹೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಅದು ನಮ್ಮೆಲ್ಲರ ಬಯಕೆ ಅಷ್ಟೇ ಅಲ್ಲ, ಈ ರಾಜ್ಯದ 6 ಕೋಟಿ ಜನರ ಬಯಕೆ ಕೂಡ ಇರತಕ್ಕಂಥದ್ದು. ಅವರ ಅಧಿಕಾರ ಅವಧಿಯಲ್ಲಿ ಒಂದಷ್ಟು ಒಳ್ಳೆ ಕೆಲಸಗಳು ಆಗುತ್ತೆ ಅಂತೇಳಿ ನಾವು ಕೂಡ ಜನ ಏನು ಬಯಕೆ ಮಾಡ್ತಾ ಇದ್ದಾರೆ, ಜನರ ಜೊತೆಗೆ ಜನಾರ್ದನ ಆಶೀರ್ವಾದ ಕೂಡ ಅವ್ರಿಗಿದೆ ಅಂತೇಳಿ ನಾವೆಲ್ಲರೂ ಬಯಸಿದ್ದೀವಿ.